ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಮೂರು ಪಕ್ಷಗಳಲ್ಲಿ ತಮ್ಮದೇ ರೀತಿಯಾದಂತಹ ಭರ್ಜರಿ ತಯಾರಿ ಆಗ್ತಾ ಇದೆ. ಅದರ ನಡುವೆ ಯಾವ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಅನ್ನೋದು ಕೂಡ ಕುತೂಹಲ ಮೂಡಿಸ್ತಾ ಇದೆ. ಇದು ಸೋಮವಾರದ ಪೊಲಿಟಿಕಲ್ ಎಕ್ಸ್ಪೋಸ್. ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ಸ್ಪರ್ಧೆ ಫಿಕ್ಸ್. ಅವ್ರ ಸ್ಪರ್ಧೆ ಅಂದ್ರೆ ಚಿಕ್ಕಬಳ್ಳಾಪುರ. ಹಾಗಾದ್ರೆ ಮೈತ್ರಿ ಇದಕ್ಕೆ ಓಕೆ ಅನ್ನತ್ತ, ಜೆಡಿಎಸ್ ಇದಕ್ಕೆ ಓಕೆ ಅನ್ನತ್ತ? ಮೈತ್ರಿ ನಾಯಕರು ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಬಿಟ್ಕೊಡಕ್ ಒಪ್ಪಿದ್ರ? ಆ ಒಂದು ಕಾನ್ಫಿಡೆನ್ಸ್ ನಿಂದಲೇ ಡಾಕ್ಟರ್ ಸುಧಾಕರ್ ಅವರು ಹೀಗೆ ಹೇಳಿದ್ರ. ಡಾಕ್ಟರ್ ಕೆ ಸುಧಾಕರ್ಗೆ ದೇವೇಗೌಡರು ಕುಮಾರಸ್ವಾಮಿ ಅವರ ಬಲ ಸಿಕ್ಕೇ ಬಿಡ್ತಾ. ಹಾಗಿದ್ರೆ ಬೆಂಬಲಿಗರ ಸಭೆಯಲ್ಲಿ ಮಾಜಿ ಸಚಿವ ಸುಧಾಕರ್ ಅವರು ಏನ್ ಹೇಳಿದ್ರು? ಅವ್ರು ಸ್ಪರ್ಧೆ ಮಾಡ್ತೀನಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ, ಕ್ಲಾರಿಟಿ ಸಿಕ್ಕಿದೆ ಅಂದ್ರೆ. ಮೊನ್ನೆ ತಾನೇ ಅವರ ತೋಟದ ಮನೆಗೂ ಕೂಡ ಹೋಗಿ ಬಂದಿದ್ರು. ಮಾಜಿ ಸಿಎಂ HDK ಅವರ ತೋಟದ ಮನೆಗೆ ಹೋಗಿ ನನಗೆ ನಿಮ್ಮ ಬೆಂಬಲ ಬೇಕು, ಸಹಕಾರ ಬೇಕು ಅಂತ ಕೇಳಿ ಬಂದಿದ್ರು. ಇದೀಗ ಚಿಕ್ಕಬಳ್ಳಾಪುರದಲ್ಲಿ ಈ ಸಲ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಸೋತಿರುವಂತಹ ಸುಧಾಕರ್ ಅವರು ಕೊತ ಅಂತ ಕುದೀತಾ ಇದ್ದಾರೆ. ಕೆಲವೊಬ್ರು ಎದುರಾಳಿಗಳು ಅವ್ರನ್ನ ಕಂಟ್ರೋಲ್ ಮಾಡಕ್ ಹೋಗ್ತಾ ಇಲ್ಲ. ದಯವಿಟ್ಟು ಈ ಸಲ ಇಲ್ಲಿ ನಾನು ಸ್ಪರ್ಧೆ ಮಾಡೋದಕ್ಕೆ ನಿಮ್ಮ ಸಹಕಾರ ಬೆಂಬಲ ಬೇಕು ಅಂತ JDS ಮನೆ ಬಾಗ್ಲಿಗೆ ಹೋಗಿದ್ರು. ಕಾರಣ JDS ಕೂಡ ಮೈತ್ರಿ ಆಗಿದೆಯಲ್ಲ ಈಗ ಬಿಜೆಪಿ ಜೊತೆ. ಅವ್ರು ಚಿಕ್ಕಬಳ್ಳಾಪುರ ಕೇಳ್ತಾರೆ ಅನ್ನೋ ಮಾಹಿತಿ ಸುಧಾಕರ್ ಅವರಿಗಿತ್ತು. ಅದಕ್ಕೆ ನನಗೆ ಒಂದು ವಿಶ್ವಾಸ ಇದೆ. ಈಗಾಗಲೇ JDS ನ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಕುಮಾರಸ್ವಾಮಿ ಅವರು ಕೂಡ ನನಗೆ ಒಂದು ರೀತಿಯಲ್ಲಿ ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ. ತಾವು ಹೋಗಿ ಕೆಲಸ ಪ್ರಾರಂಭ ಮಾಡಿ ಅನ್ನೋ ಮಾತನ್ನ ಹೇಳಿ. ಹಾಗಾಗಿ ನಾನೀಗಾಗಲೇ ಇವತ್ತು ದೇವಮೂಲೆಯಲ್ಲಿ ಚೇಳೂರು ತಾಲೂಕಿನ ಚಾಕ್ವೇಲೂರಿಂದ ಪ್ರಾರಂಭ ಮಾಡಿದೆ. ಇವತ್ತು ನಾನು ಮತ್ತೆ MP ಆದರೆ 100% ನಾನು ಹೇಳ್ತೇನೆ, ಈ ಭಾಗವನ್ನ ಅಭಿವೃದ್ಧಿ ನಾನು ಮಾಡೇ ತಿಂತೇನೆ ಅನ್ನೋ ಮಾತನ್ನ ನನಗೆ ಒಂದು ವಿಶ್ವಾಸ ಇದೆ. ಈಗಾಗಲೇ JDS ನ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಕುಮಾರಸ್ವಾಮಿ ಅವರು ಕೂಡ ನನಗೆ ಒಂದು ರೀತಿಯಲ್ಲಿ ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ. ತಾವು ಹೋಗಿ ಕೆಲಸ ಪ್ರಾರಂಭ ಮಾಡಿ ಅನ್ನೋ ಮಾತನ್ನ ಹೇಳಿ. ಹಾಗಾಗಿ ಓಕೆ, ಇದಕ್ಕೆ ನಾನು ಅಲ್ಲಿ ನಿಂತ್ಕೊಳ್ತೀನಿ, ನನಗೆ ಸಹಕಾರ ಇದೆ ಅನ್ನುವಂತಹ ಮಾತನ್ನ ಬೆಂಬಲಿಗರ ಮುಂದೆ, ಕಾರ್ಯಕರ್ತರ ಮುಂದೆ ಸುಧಾಕರ್ ಅವರು ಮಾತನಾಡಿರುವಂತಹ ಮಾತು. ಮಗದೊಂದು ಕಡೆ ಒಂದು ಫೋಟೋ ನೋಡ್ತಾ ಇದ್ದೀರಿ, ಅದು ಕುಮಾರಸ್ವಾಮಿ ಅವರ ತೋಟದ ಮನೆ. ಅಲ್ಲಿಗೆ ಇದು ಚಿಕ್ಕಬಳ್ಳಾಪುರದ ಮಾಜಿ ಶಾಸಕರು, ಮಾಜಿ ಸಚಿವರು ಕೂಡ ಹೌದು ಸುಧಾಕರ್ ಅವರು, ಅವರೇ ಖುದ್ದಾಗಿ ಹೋಗಿ ನನಗೆ ಸಹಕಾರ ಕೊಡಬೇಕು ಅಂತ JDS ಮನೆ ಕದವನ್ನ ತಟ್ಟಿದ್ರು. ಕಾರಣ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಅದೇ ಮೈತ್ರಿ ಆಗಿದ್ದಾರೆ ಅಂತ. ಈ ಹಿನ್ನೆಲೆಯಲ್ಲಿ ದೊಡ್ಡಗೌಡ್ರು ಕುಮಾರಸ್ವಾಮಿ ಓಕೆ ಆಯ್ತು ಕಣಪ್ಪ ನೀನೇ ನಿಂತ್ಕೋ ಅಂದ್ಬಿಟ್ರ. ಆ ಕಾನ್ಫಿಡೆನ್ಸ್ ನಿಂದಲೇ ಇಷ್ಟೆಲ್ಲ ಮಾತುಕತೆ ಆಯ್ತಾ? ಹೌದು ಅನ್ನೋದಾದ್ರೂ ಕೂಡ ಚಿಕ್ಕಬಳ್ಳಾಪುರಕ್ಕೆ ಅಭ್ಯರ್ಥಿಯನ್ನು ಹಾಕೋದು ಹೈಕಮಾಂಡೆ ಕೊನೆಗೆ. ಅದು ಸುಧಾಕರ್ನವರ ಹಾಕತ್ತೆ ಅಥವಾ ಅಲ್ಲಿ ಇನ್ನೂ ಒಂದು ಪೈಪೋಟಿ ಇದೆ. ಹೀಗಿರುವಾಗ ಸುಧಾಕರ್ ಅವರು ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಬಹುಶಃ ಏನೋ ಮುನ್ಸೂಚನೆ ಸಿಕ್ಕಿರ್ಬೋದು. ಒಂದು ವಿಶ್ವಾಸ ಇದೆ. ಈಗಾಗಲೇ JDS ನ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಕುಮಾರಸ್ವಾಮಿ ಅವರು ಕೂಡ ನನಗೆ ಒಂದು ರೀತಿಯಲ್ಲಿ ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ. ತಾವು ಹೋಗಿ ಕೆಲಸ ಪ್ರಾರಂಭ ಮಾಡಿ ಅನ್ನೋ ಮಾತನ್ನ ಹೇಳಿ. ಹಾಗಾಗಿ ನಾನೀಗಾಗಲೇ ಇವತ್ತು ದೇವಮೂಲೆಯಲ್ಲಿ ಚೇಳೂರು ತಾಲೂಕಿನ ಚಾಕ್ವೇಲೂರಿಂದ ಪ್ರಾರಂಭ ಮಾಡಿದೆ. ಇವತ್ತು ನಾನು ಮತ್ತೆ MP ಆದರೆ 100% ನಾನು ಹೇಳ್ತೇನೆ, ಈ ಭಾಗವನ್ನ ಅಭಿವೃದ್ಧಿ ನಾನು ಮಾಡೇ ತಿಂತೇನೆ ಅನ್ನೋ ಮಾತನ್ನ